ಹಲೋ, ಗುಡ್ ಮಾರ್ನಿಂಗ್, ನಮಸ್ಕಾರ. ಇವತ್ತಿನ ಬ್ಲಾಗ್ಗೆ ಸ್ವಾಗತ. ಇವತ್ತೇನು ಮಾಡೋದೇನು, ಮುಂಜಾನೆ ಎದ್ದೇನು ನನ್ನ ಮಗಳು ರೆಡಿ ಮಾಡಿ ಸ್ಕೂಲಿಗೆ ಕಳ್ಸನು. ಅದಾದ್ಮೇಲೆ ಒಂದು ಸ್ವಲ್ಪ ಬುಕ್ ಓದ್ಬೇಕತ್ತ, ಫ್ರೆಶ್ ಆಗಿ ಬುಕ್ ಓದ್ಬೇಕಾದ್ದೇನು. ಇವತ್ತು ಮಂಡೇ ನಮ್ಮವ್ವ ಸೋಮವಾರ ಸಂತಿಗೆ ಹೊಂಟಿದಾರು. ಈಗ ಏನು ಮಾಡ್ಬೇಕಂದ್ರೆ ಒಂದು ಸ್ವಲ್ಪ ಹೊರಗಡೆ ನಾವು ಕೆಲಸ ಇದೆ. ನಮ್ಮವ್ವ ಏನು ಕೇಳಿದಳು ತೋರಿಸ್ತೀನಿ ನಿಮಗೆ. ಅಯ್ಯ, ಹೊರಗೆ ಹೋಗ್ತೇನೆ. ಇದೆ ನನ್ನ ರೂಮ್, ನನ್ನ ಬೆಡ್ರೂಮ್, ನನ್ನ ರೂಮ್ ಎಲ್ಲ, ನನ್ನ ಸ್ಟುಡಿಯೋ ಗಿಡಿಯೋ ಎಲ್ಲ ಇದೆ. ಕೆಲಸ ಹೇಳಿದಳು. ಒಂದು ಬುಟ್ಟಿ ತೊಗೊಂಡು ಹೋಗ್ಬೇಕು. ಎದಕ್ಕೆ ಏನೋ ಹೇಳ್ತೇನೆ ನಿಮಗೆ. ಬುಟ್ಟಿ ಅಯ್ಯ, ಬ್ಯಾಕ್ ಸೈಡ್ ನಾವು ಇನ್ನ ಕಳ್ಸಕತ್ರ ಬಿ ದುಡ್ಡು ಅಂದ್ರೆ ಎಂತ ನಾವು ಜಾಬ್ ಮಾಡಕತ್ರ ಬಿ ಇದನ್ನು ಮಾಡಕತ್ರ ಬಿ ಅವಾಗ ನಾವು ಅವ ಅನ್ನೋಲ್ಲ, ಆ್ಯಕ್ಚುಲಿ ನಾ ಯವು ಅಂತೇನೆ. ಅವ ಅಂದ್ರೆ ಮದರ್, ಯವು ಅಂದ್ರೂ ಅದ ಯವು ಅಂತೇನೆ. ಇನ್ನೂ ಅವರು ಏನು ಮಾಡ್ತಾರೆ ಸಂತಿಗೆ ಹೋಗ್ತಾರೆ. ಅವಾಗ ಸಂತಿಗೆ ಮಾರಾಟಕ್ಕೆ ಮನೆಯಾಗಿದ್ರು. ಯಾಕಂದ್ರೆ ಮೊದಲಿಂದ ಅವ್ರು ಮಾಡ್ಕೊತ ಬಂದರು. ಈಗ ಅವ್ರಿಗೆ ಒಂದು ಸ್ವಲ್ಪ ಬಿಟ್ಟಿರಕ್ಕೆ ಆಗೋದಿಲ್ಲ. ತೋರಿಸ್ತೇನೆ, ಏನು ಮಾಡೋದು ನೀನು ತೋರಿಸ್ತೀನಿ. ಮನೆ ಹೊರಗೆ ಬೈನು ಇನ್ನು ತೋರಿಸ್ತೀನಿ. ಸಸ್ಪೆನ್ಸ್ ಭಾಳ ದಿವಸ ಇಟ್ಕೋದಿಲ್ಲ, ಭಾಳ ತಗ ಇಟ್ಕೋದಿಲ್ಲ. ಎದುರುಗಡೆ ಗುರ್ತಾಡಿದ್ರೆ ಗೆಸ್ ಮಾಡ್ರಲ್ಲ. ಈ ಗಿಡಗಳದ ಕಾಯಿ, ಅವರೇಕಾಯಿ, ಅವ್ರಿಗೆ ಹತ್ತಿದಾವ ಉಂಟು. ಇದನ್ನೆಲ್ಲ ಹರಿಬಿಸಿ ಇಲ್ಲಲ್ಲ, ಹುಡುಕ್ಯಾಡಿ ಹರಿಬೇಕಾದ್ರೆ ಆ ಸ್ಟೇಜಿದಾಗ ಸಿಗೋದಿಲ್ಲ. ಇಲ್ಲೇ ಐತಿಲ್ಲ, ಇದೊಂದು ಮನೆ ಮುಂದ್ಗಡೆ ಹಚ್ಚಿದೆವು. ಒಂದ್ಸಲ ನೀವು ಎಂಟ್ರ್ ಮಾಡ್ಬೋದು ಈ ಥರನಾಗಿ. ಐತೆ ಇಲ್ಲಿಂದ ಐತಿ ಮತ್ತು ಇಲ್ಲಿಂದ ಐತಿ. ಇಲ್ಲಿ ಮ್ಯಾಲೆ ತಗೋ ಕಾಯ್ತಿದಾವ. ಇದಕ್ಕೇನು ಔಷಧಿ ಇಲ್ಲ, ಏನಿಲ್ಲ. ನೀವು ಮೇಲೆ ಹೈಟ್ ಮಾಡಿ ತೋರಿಸ್ತೇನೆ ಎಷ್ಟು ಮಾಡಿ ಹೋಗಿದ್ದೆ ಅದು ಮ್ಯಾಲೆ. ಕಾಯಿ ಸಿಕ್ಕಾಪಟ್ಟೆ ಹರಿದಾವ. ಹರಿದು ಮಾರಾಕ್ಬೇಕಷ್ಟ ನಮಗೆ. ಎಲ್ಲಾರ ನಮ್ಮ ಅಣ್ಣ ಹೇಳ್ದ ಡಾಂಬ್ರಿ ಮಾಡಕ್ಕೆ ಬಂದಾರೆ. ಒಂದು ವಿಡಿಯೋದಾಗ ತೋರಿಸಿಲ್ಲ, ಆಲ್ಮೋಸ್ಟ್ 1 ಮಂತ್ ಆಯ್ತು. ರೋಡ್ ಮಾಡಿ ಎಲ್ಲ ರೆಡಿ ಮಾಡಿದಾರು, ಅದ್ರ ಡಾಂಬ್ರಿ ಹಾಕಿಲ್ಲ. ಅದೆಲ್ಲ ಕಲ್ಲು ಹಾಕಿದಾರು, ಅದನ್ನ ಮ್ಯಾಲೆಲ್ಲ ಸಣ್ಣ ಇದನ್ನ ಕ್ಲೀನ್ ಮಾಡಿ ಎಲ್ಲ ಇಟ್ಟಿದಾರೆ. ಅದ್ರ ಡಾಂಬ್ರಿ ಹಾಕಿಲ್ಲ. ಇವತ್ತ ಡಾಂಬ್ರಿ ಹಾಕಕ್ಕೆ ಬಂದಾರ. ಅದು ನಮ್ಮ ಅಣ್ಣ ಅಂತ ಡಾಂಬ್ರಿ ಹಾಕಕ್ಕೆ ಬಂದಾರ. ರೋಡ್ ಮಾಡಾಡ್ತಾರೆ, ವಿಡಿಯೋ ಮಾಡೋಕೆ ಹೋಗತ್ತ. ಯಾವ್ದು ಮಾಡ್ಬೇಕು, ಅಲ್ಲಿ ಹೋಗ್ಬೇಕೇನು ಇಲ್ಲಿ ಹೋಗ್ಬೇಕು ಬೇಡ. ನಮ್ಮ ಒಂದು ಕೆಲಸ ಫಸ್ಟ್ ಮುಗಿಸೋನು, ಆಮೇಲೆ ಅವ್ರೇನು ಹೊಳ್ತಕ್ಕೆ ಇರ್ತಾರೋ, ಆಮೇಲೆ ಅಲ್ಲಿ ಹೋಗ್ತೇನೆ. ಓಕೆ, ನೀರು ಹರಿಕಿತ ಮುಂಚೆ ಒಂದು ಸ್ವಲ್ಪ ಎಂಬ್ರಾಯ್ಡ್ ನೀರು ಕೊಡಿಸಿ ಆಮೇಲೆ ಹರಿತೀನಿ. ನಮ್ಮ ಅವ್ವ ಹೇಳಿದೆವು ಫಸ್ಟ್ ನೀರು ಕೊಡಿಸಿ ಆಮೇಲೆ ಆ ಕೆಲಸ ಮಾಡಿ. ಅಯ್ಯ ಹಚ್ಕೊಂಡ ಒಂದು ಕೊಡೋದು ನೀರು ತುಂಬ್ಕೊಂಡು ಇದು ನಮ್ಮ ಹೌದು. ಇಲ್ಮನ್ ರೀಸೆಂಟಾಗಿ ಒಂದು ಹೊಸ ಎಮ್ಮೆ ತಂದೆವು. ಅಯ್ಯೋ ಅಡ್ಡಿಲ್ಲ, ಒಂದೇ ಕಲ್ಲಿ ಕೆಲಸ ಮಾಡಿ ಇನ್ನೊಂದು ತೊಗೊಂಡು ನಡ್ರಿ ಹೋಗು ನಿರಂತರ. ಲೆಟ್ಸ್ ಗೋ ಡ್ರಿಂಕ್. ಹಿಂಗೆ ಸೀಟಿ ಹೊಡೆದ್ರೆ ಕುಡಿತಾವ ಒಂದು ಸ್ವಲ್ಪ ನೀರು.
ಓಕೆ ಇನ್ನು ಸಿಟಿ ಹೊಡೆ ಸಾಕತ್ತದ ನಂಗೆ ಇನ್ನೊಂದು ಸ್ವಲ್ಪ ಎರಡು ಮರಿದಲ್ಲ ಇದೊಂದು ಅದೊಂದು ನೋಡ್ರಿ ಎಷ್ಟು ದೊಡ್ಡದಾಗೈತಿ ಅದು ಸಣ್ಣದೈತಿ ಅದಕ್ಕಂದ್ರೆ ಅದು ಆಡ ಅದಕ್ಕೆ ಹಾಲ ಕೊಡ್ಸೋದು ಬಾ ಬಾ ಶೋಣ ಮರಿ ಅದು ಬರುವದು ಕರ್ಕೊಂಡು ಬಾ ngomong ke balik ಇನ್ನು ಅವ್ರಿಕಾಯಿ ರೀ ತೋರಿಸ್ತೇನೆ ನಿಮ್ಗೆ ಅವ್ರಿಕಾಯಿ ಈಗ ಇಲ್ಲಿಂದ ನಿಮಗೆ ಒಂದು ಕಾಣುವಲ್ಲ ಒಂದಿಲ್ಲ ಈಗ ನೋಡ್ರಿ ರೇರಾಗಿ ಕಾಣದ ಈಗ ನೋಡಿ ಎಷ್ಟು ಕಾಣ್ತಾವ ನೋಡ್ರಿ ನಿಮ್ಗೆ ಹರಿದು ತೋರಿಸ್ತೇನೆ ಅದೇ ಥರ ಯೂಟ್ಯೂಬ್ದಾಗ ಬೆಳಿಬೇಕಂದ್ರೆ ಭೀ ಎಫರ್ಟ್ ಹಾಕಬೇಕು ತಪ್ಪು ಮಾಡ್ತೀವಿ ಅದರ ತಿದ್ದುಪಡಿ ಮಾಡ್ಕೋಬೇಕು ಕಲಿಬೇಕು ಅದುವೇ ಜೀವನ ಈಗ ಸ್ಪೈಡರ್ ಮ್ಯಾನ್ ತೋರಿಸ್ತೇನೆ ನಮ್ಮ ಮನೆ ಸ್ಪೈಡರ್ ಮ್ಯಾನ್ ನಮ್ಮವ್ವ ಈಗ ಅವ್ರಿಗೆಲ್ಲ ಹರ್ಕೊಂಬಂದೀವಿ ಎಷ್ಟಾಗ್ಯದ ಅನ್ನೋ ತೋರಿಸ್ತೇನೆ ನೋಡಿ ಕಾಣ್ತಾರೆ ಇಲ್ಲ ಒಂದು 10-20 kg ಆಗಿದೆ ಏನ ಇನ್ವೆಸ್ಟ್ಮೆಂಟ್ ಝೀರೋ ಅಂದರೆ ಒಂದೆರಡು ಕಾಳು ಹಾಕಿತ್ತು ಅದು ಗಿಡಗಳು ನೋಡ್ರಿ ನೀವು ಅಷ್ಟು ಇದನ್ನು ಭೀ ಇಲ್ಲ ನೀರು ತಗೋದಿಲ್ಲ ಅದಕ್ಕೆ ಏನಿಲ್ಲ ಯಾವಾಗ ನಿಮ್ಗೆ ಟೈಮ್ ಸಿಗ್ತಾವೆ ನೀರು ಹಾಕೋದು ಏನು ವೇಸ್ಟ್ ನೀರು ಇರ್ತಾವಲ್ಲ ಅದನ್ನೇ ತಂದು ಹಾಕೋದು ಇಲ್ಲಿ ಮತ್ತು ಅಲ್ಲಿ ಇನ್ನು ಸಂತಿಗೆ ಮಾರೋದು ಮಾರಿ ಒಂದೆಷ್ಟು ಒಂದು ಯಾವ ಹೆಂಗೆ ಪೌಷರ್ ಹೋತಾವ 20 ರೂಪಾಯಿ ಪೌಷರ್ 20 ರೂಪಾಯಿ ಪೌಷರ್ ಅಂದ್ರೆ 250 ಗ್ರಾಮ್ ಅರ್ಧ ಕಿಲೋಕ್ಕೆ 40 ಕೆಜಿಗೆ 80 ಹಾಂ 80 20 ಕಿಲೋ ಅದಾವೆ 1 ಕೆಜಿಗೆ 80 ಅಂದ್ರೆ 10 ಕಿಲೋಕ್ಕೆ 800 ಇನ್ನೊಂದು 10-15 ಆರಾಮ್ಸಿದೆ ಅಂದರೆ 1000 rupees ಆನ್ ಅನ್ ಎವರೇಜ್ ಅಂದರೆ ಈ ವೀಕದ ಸಂತಿ ನಡೆಸಿದೆ ಇದು ಅಗ್ರಿಕಲ್ಚರ್ ಮತ್ತು ಇವತ್ತಿನ ಬ್ಲಾಗ್ ಇಲ್ಲೇ ಮುಗಿಸ್ತೇನೆ ನಿಮ್ಗೆ ನನ್ನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಬಾಯ್ ಬಾಯ್